ಫ್ಯಾಕ್ಟರಿಗಳಿಂದ ಕಾಲುವೆಗೆ ಬಿಡಲಾಗುವ ರಾಸಾಯನಿಕ ಮಿಶ್ರಿತ ನಿಕಾಶಜಲದ ಕಾರಣದಿಂದ ಪಿರನವಾಡಿ, ಮಹಾವೀರನಗರ, ದೇವೇಂದ್ರನಗರ ಮತ್ತು ಬ್ರಹ್ಮನಗರ ವಸತಿಗಳ ವಾತಾವರಣದಲ್ಲಿ ಪ್ರದೂಷಣ ಉಂಟಾಗಿ ನಾಗರಿಕರ ಆರೋಗ್ಯಕ್ಕೆ ಭಾರಿ ಧಕ್ಕೆಯಾಗ್ತಾ ಇದೆ. ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಆಡಳಿತ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಮಸ್ಯೆಯಿಂದ ಬಳಲ್ತಾ ಇರುವ ನಾಗರಿಕರು ಒತ್ತಾಯಿಸ್ತಾ ಇದ್ದಾರೆ ಮತ್ತು ಈ ವಿಷಯದಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಉದ್ಯಮಬಾಗ್ ಮತ್ತು ಸುತ್ತಮುತ್ತಲಿನ ಕೈಗಾರಿಕಾ ವಸತಿಗಳಲ್ಲಿ ಕಾರ್ಯನಿರ್ವಹಿಸುವ ಕೆಮಿಕಲ್ ಉದ್ಯಮಗಳ ಗುಂಪುಗಳು ಬೃಹತ್ ಪ್ರಮಾಣದ ದುರ್ಗಂಧದ ರಾಸಾಯನಿಕ ಮಿಶ್ರಿತ ನಿಕಾಶಜಲವನ್ನ ಪಿರನವಾಡಿ ಗ್ರಾಮದ ಕಾಲುವೆಗೆ ಬಿಡ್ತಾ ಇದೆ. ಕಾಲುವೆಯಲ್ಲಿ ನಿರಂತರ ಹರಿಯುವ ಈ ವಿಷಕಾರಿ ದುರ್ಗಂಧದ ನಿಕಾಶಜಲದ ಕಾರಣದಿಂದ ಪಿರನವಾಡಿ, ಮಹಾವೀರನಗರ, ದೇವೇಂದ್ರನಗರ ಮತ್ತು ಬ್ರಹ್ಮನಗರ ವಸತಿಗಳ ವಾತಾವರಣ ಸಂಪೂರ್ಣ ಪ್ರದೂಷಿತವಾಗಿದೆ. ಈ ನಿಕಾಶಜಲ ನೆಲದಲ್ಲಿ ಶೀರ್ಣವಾಗಿ ಈ ಪ್ರದೇಶದ ಬಾವಿಗಳ ನೀರು ಕೂಡ ಹಾನಿಗೊಳಗಾಗಿದೆ. ಶುದ್ಧ ಗಾಳಿಯ ಬದಲು ಈ ವಿಷಕಾರಿ ರಾಸಾಯನಿಕದ ತೀವ್ರ ದುರ್ಗಂಧವು ದಿನ ರಾತ್ರಿಯೂ ವಾತಾವರಣವನ್ನ ವ್ಯಾಪಿಸಿದೆ. ಈ ದುಷ್ಪರಿಣಾಮದಿಂದ ಈ ಪ್ರದೇಶದ ಮಕ್ಕಳು ಮತ್ತು ಹಿರಿಯರು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದಲ್ಲದೆ ಗಾಳಿಯಲ್ಲಿ ಇರುವ ರಾಸಾಯನಿಕ ಕಣಗಳಿಂದ ಮನೆಯ ದೇವರ ಗೋಣಿಗಳು, ಬೆಳ್ಳಿಯ ಮೂರ್ತಿಗಳು ಹಾಗೂ ಪಾತ್ರೆಗಳು ಕಪ್ಪಗಾಗಿವೆ. ಪ್ರದೂಷಿತ ಗಾಳಿ ಮನೆಯೊಳಗೆ ನುಗ್ತಾ ಇದ್ದಂತೆ ಮಹಾವೀರನಗರದ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಕ್ರಾಸ್ನ ನಿವಾಸಿಗಳು ಕಳೆದ 1 ತಿಂಗಳಿನಿಂದ ತಮ್ಮ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದಾರೆ. ಕಾಲುವೆಯಲ್ಲಿ ಹರಿಯುವ ರಾಸಾಯನಿಕ ಮಿಶ್ರಿತ ನಿಕಾಶಜಲದ ಸಮಸ್ಯೆಯ ಕುರಿತು ಪಿರನವಾಡಿ ಹಾಗೂ ಮತ್ತಿತರ ವಸತಿಗಳ ನಾಗರಿಕರು ಬುಧವಾರ ಬೆಳಗ್ಗೆ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪಂಚಾಯತ್ ಇಲ್ಲೇ ನಾಲಾ ಇದರಲ್ಲ, ಆ ನಾಲಾಗ ಬ್ಯಾಂಕೋದ ಐತ್ರಿ, ಇಲ್ಲಾಂದ್ರೆ ಮಜ್ಗಾವ್ದೆಲ್ಲ ಕಂಪ್ನಿಗೋದೆಲ್ಲ ಕೆಮಿಕಲ್ ನೀರ್ಲ ನಮ್ಗೆ ಹಳ್ಳಕ್ಕೆ ಇದಕ್ಕೆ ಬಿಟ್ಟಿದ್ದಾರೆ ನಾಲಾಕ್ರಿ. ಆ ನೆಲ ಬಿಡೋದು ಅಂದ್ರೆ ತುಂಬಾ ವಾಸ ಅಂದ್ರೆ ಭಾಳ वास बरागतरी. ಅದರಿಂದ ಊರ್ ಜನಕ್ಕೆಲ್ಲ ತೊಂದರೆ ಆಗತೈತಿ. सेकंड क्लास, थर्ड क्लास इथं आजपर्यंत लोकांनी महिना झाला आपापले दरवाजे उघडलेले नाही आहेत. एवढं दूषित हवा आहे ने हे सहन करण्याचं पलीकडचं आहे. आजूबाजूचे जे प्राणी सुद्धा मरलेले आहेत वासेमुळे. साप असू देत, कुत्रे असू देत, ती पण मरलेली आहेत. असं जर दूषित पाणी येत असेल इकडं अजून 1 महिनाभर तर ह्या लोकांचं जगणं फार म्हणजे गल्ली सोडून जायची पाळी येईल. असं तुम्हाला मी कळकळीची विनंती आहे. होता वेळ तेवढं प्रशासनाने याच्यावर लक्ष द्यावं, स्थानिक लोकांनी लक्ष देऊन हे पाणी बंद करून लोकांचं जनजीवनावरती खेळू नये अशी माझी विनंती आहे सरकारला. ಇನ್ನು ಪಿರನವಾಡಿ ಮಾಜಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ರಾಕೇಶ್ ತಲ್ವಾರ್ ಅವರು ಮಾತನಾಡಿ ಈ ಮಾಹಿತಿಯನ್ನ ನೀಡಿದ್ರು. ರಾಸಾಯನಿಕ ಮಿಶ್ರಿತ ನಿಕಾಶಜಲದ ಈ ಸಮಸ್ಯೆ ಇನ್ನೂ 1 ತಿಂಗಳು ಇದೇ ರೀತಿಯಾಗಿ ಮುಂದುವರೆದ್ರೆ ಇಲ್ಲಿನ ಜನರು ಬದುಕೋಕೆ ಅಸಾಧ್ಯವಾಗುತ್ತೆ ಅಂತ ತಿಳಿಸಿದ್ರು. जे बँको पाणी उद्यमबागचा मजगाव त्रास आणि जे ब्रह्मनगरचं तिथं डायव्हर्शन करायचं होतं ते तिथलं सगळं पाणी आमच्याकडे इथं हाणून जोडल्यामुळे जे इंडस्ट्रियल केमिकलचं पाणी आहे ते सगळं इथं येऊन इथं जोडण्यात आले आहे. त्याच्यामुळे इतकं भरपूर त्रास लोकांना होत आहे. त्यासाठी आम्ही याच्या अगोदर सरकारला पण निवेदन केलं होतं की आमदाराला पण निवेदन केलं होतं की ह्याचं काय तर निवारण करा म्हणून, परंतु अजूनपर्यंत ह्याचं निवारण काही केलेलं नाही आहे. ಜನರು ತಮ್ಮ ಮನೆಗಳನ್ನು ತೊರೆದು ಸ್ಥಳಾಂತರಗೊಳ್ಳುವಂತಹ ಪರಿಸ್ಥಿತಿ ಎದುರಾಗಬಹುದು ಎಂದು ಅವರು ಸ್ಪಷ್ಟಪಡಿಸಿದರು. ಆದ್ದರಿಂದ ಜನಪ್ರತಿನಿಧಿಗಳು ಮತ್ತು ಆಡಳಿತವು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣವೇ ಪರಿಹಾರ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.